ಸದ್ಯ ವೀರಶೈವ ಲಿಂಗಾಯತದ ಕನ್ಫ್ಯೂಷನ್ನು ಬಹಳ ದೊಡ್ಡದಾಗಿ ಬೆಳೆದು ನಿಂತುಕೊಂಡಿದೆ. ಅದು ವಿರಾಟ್ ರೂಪವನ್ನು ತಳೆದುಕೊಂಡಿದೆ. ವೀರಶೈವ ಲಿಂಗಾಯತದ ಕುರಿತಾದ ಈ ಕನ್ಫ್ಯೂಷನ್ನು ಜಾತ್ರೆಯಾಗಿ ಬಿಟ್ಟಿದೆ. ಎಲ್ಲರ ತಲೆಯಲ್ಲೂ ಅದೇ ವಿಷಯ, ಅದೇ ಅವಾಂತರ, ಅದೇ ಅಭ್ಯಂತರ, ಅದೇ ತಳಮಳ, ಅದೇ ತಹತಃ. ಜನರು ಟೋಟಲ್ಲಾಗಿ ಕನ್ಫ್ಯೂಸ್ ಆಗಿದ್ದಾರೆ. ಗುರುಗಳು ಈ ವಿಷಯದಲ್ಲಿ ಕನ್ಫ್ಯೂಸಿಯಸ್ಗಳಾಗಿ ಬಿಟ್ಟಿದ್ದಾರೆ. ನಮ್ಮನ್ನು ಕಂಡ ತಕ್ಷಣ ಜನಗಳು ಕೇಳುವ ಮೊದಲ ಪ್ರಶ್ನೆಯೇ ನಾವಾರು? ನಾವು ವೀರಶೈವರೋ ಲಿಂಗಾಯತರೋ? ಅಥವಾ ನಾವು ವೀರಶೈವ ಲಿಂಗಾಯತರೋ ಲಿಂಗಾಯತ ವೀರಶೈವರೋ? ಅಥವಾ ನಾವು ವೀರಶೈವ ಲಿಂಗಾಯತರಾದರೆ ಅಹಿಂದ ವೀರಶೈವ ಲಿಂಗಾಯತರೋ ಹಿಂದೂ ವೀರಶೈವ ಲಿಂಗಾಯತರೋ? ಜನರು ಕೇಳುತ್ತಿದ್ದಾರೆ. ನಮ್ಮ ಹೆಗಲೇರಿದ ಈ ಬೇತಾಳ ಪ್ರಶ್ನೆಗೆ ಉತ್ತರಿಸುವ ತ್ರಿವಿಕ್ರಮರು ಯಾರು ಎಂದು. ಅಖಿಲ ಭಾರತ ವೀರಶೈವ ಮಹಾಸಭೆಯೇನೋ ವೀರಶೈವ ಲಿಂಗಾಯತ ಒಂದೇ ಎಂದು ಹೇಳುತ್ತಿದೆ. ಆದರೆ ಇವೆರಡೂ ಬೇರೆ ಬೇರೆ ಎಂದು ಹೇಳುವುದಕ್ಕೇನೆ ಯಾತ್ರೆಗಳು ನಡೆದುಕೊಂಡಿವೆ. ವೀರಶೈವ ಮಹಾಸಭೆಯ ಪರಿಸ್ಥಿತಿ ಬಿಸಿ ತುಪ್ಪವನ್ನು ಬಾಯಲ್ಲಿಟ್ಟುಕೊಂಡಂತಾಗಿದೆ. ಬಿಸಿ ತುಪ್ಪ ಸುಡುತ್ತದೆ ಎಂದು ಬಾಯಿಯಿಂದ ಹೊರಗೆ ಉಗಿದರೆ ನಷ್ಟ ಕಟ್ಟಿಟ್ಟ ಬುತ್ತಿ. ಬಿಸಿ ತುಪ್ಪ ಸುಡುತ್ತದೆ ಎಂದು ಬಾಯಿಯಿಂದ ಹೊರಗೆ ಉಗಿದರೆ ನಷ್ಟ ಕಟ್ಟಿಟ್ಟ ಬುತ್ತಿ. ಬಿಸಿ ತುಪ್ಪವನ್ನು ನುಂಗಿದರೆ ಗಂಟಲು ಸುಡುತ್ತದೆ, ಆಗ ಕಷ್ಟ ಕಟ್ಟಿಟ್ಟ ಬುತ್ತಿ. ವೀರಶೈವ ಮಹಾಸಭೆಗೂ ಕೂಡ ತಾನು ಅಹಿಂದ ವೀರಶೈವ ಲಿಂಗಾಯತವೋ ಅಥವಾ ಹಿಂದೂ ಪರ ವೀರಶೈವ ಲಿಂಗಾಯತವೋ ಎಂದು ಹೇಳುವುದು ಕಷ್ಟವಾಗುತ್ತಿದೆ. ಏಕೆಂದರೆ ವೀರಶೈವ ಮಹಾಸಭೆಯ ಮುಂಚೂಣಿಯ ನಾಯಕರು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಅಹಿಂದ ಪರ, ಅದರಲ್ಲೂ ಸದ್ಯದ ರಾಜ್ಯ ಸರ್ಕಾರ ಟೋಟಲಿ ಅಹಿಂದ ಪರ ಮತ್ತು ಅಲ್ಪಸಂಖ್ಯಾತ ಪರ. ನಿಜಕ್ಕೂ ಜಾತಿ ಗಣತಿ ಎಂಬ ಇರುವೆಯನ್ನು ಜನಗಳ ತಲೆಯಲ್ಲಿ ಬಿಟ್ಟು ಸರ್ಕಾರ ಜಾತಿ ಗಣತಿಯ ಫ್ರ್ಯಾಂಚೈಸರ್ ಆಗಿ ಖಿಲಾಡಿಗಳನ್ನು ಮತ್ತು ವಿವಿಧ ಬಣಗಳನ್ನು ಆಟವಾಡಿಸಿಕೊಂಡಿದೆ.